ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ಅದರ ಬಗ್ಗೆ ಸಮಯನೇ ಉತ್ತರ ಕೊಡ್ತದೆ. ಇರುವಂತಹ ಘಟನೆ ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ಅದರ ಬಗ್ಗೆ ಸಮಯನೇ ಉತ್ತರ ಕೊಡ್ತದೆ. ಇರುವಂತಹ ಘಟನೆ ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ತನ್ನ ಎದುರು ಆಗಿರ್ತಕ್ಕಂಥದ್ದು ರಾಜಕೀಯ ಷಡ್ಯಂತ್ರ ಅಂತ ಚಂದ್ರಲಮಾಣಿ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿ ರಾಜಕೀಯ ಷಡ್ಯಂತ್ರ, ನನ್ನ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ. ನಾನು ಈ ತಪ್ಪು ಮಾಡಿಲ್ಲ. ನಾನು ಪೇಷಂಟ್ ಚೆಕ್ ಮಾಡ್ತಾ ಇರುವಾಗ ರೋಗಿಗೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನನ್ನ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಚಂದ್ರಲಮಾಣಿ ಹೇಳ್ತಾ ಇದ್ದಾರೆ. ಬಿಜೆಪಿ ಶಾಸಕ ಚಂದ್ರಲಮಾಣಿ ಆರೋಪ ಮಾಡಿದ್ದಾರೆ. ರೋಗಿಗೆ ಚಿಕಿತ್ಸೆ ನೀಡುವ ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಬಯಲಾಗುತ್ತೆ ಅಂತ ಚಂದ್ರಲಮಾಣಿ ಹೇಳಿದ್ದಾರೆ. ಕಾಲವೇ ಈ ಷಡ್ಯಂತ್ರವನ್ನ ಬಯಲಿಗೆಳೆಯಲಿದೆ ಅಂತ ಹೇಳಿದ್ದಾರೆ. ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ಅದರ ಬಗ್ಗೆ ಸಮಯನೇ ಉತ್ತರ ಕೊಡ್ತದೆ. ಇರುವಂತಹ ಘಟನೆ ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ಅದರ ಬಗ್ಗೆ ಸಮಯನೇ ಉತ್ತರ ಕೊಡ್ತದೆ. ಇರುವಂತಹ ಘಟನೆ ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ತನ್ನ ಎದುರು ಆಗಿರ್ತಕ್ಕಂಥದ್ದು ರಾಜಕೀಯ ಷಡ್ಯಂತ್ರ ಅಂತ ಚಂದ್ರಲಮಾಣಿ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿ ರಾಜಕೀಯ ಷಡ್ಯಂತ್ರ, ನನ್ನ ರಾಜಕೀಯ ಜೀವನವನ್ನ ಮುಗಿಸೋದಕ್ಕೆ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ. ನಾನು ಈ ತಪ್ಪು ಮಾಡಿಲ್ಲ. ನಾನು ಪೇಷಂಟ್ ಚೆಕ್ ಮಾಡ್ತಾ ಇರುವಾಗ ರೋಗಿಗೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನನ್ನ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಚಂದ್ರಲಮಾಣಿ ಹೇಳ್ತಾ ಇದ್ದಾರೆ. ಬಿಜೆಪಿ ಶಾಸಕ ಚಂದ್ರಲಮಾಣಿ ಆರೋಪ ಮಾಡಿದ್ದಾರೆ. ರೋಗಿಗೆ ಚಿಕಿತ್ಸೆ ನೀಡುವ ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಬಯಲಾಗುತ್ತೆ ಅಂತ ಚಂದ್ರಲಮಾಣಿ ಹೇಳಿದ್ದಾರೆ. ಕಾಲವೇ ಈ ಷಡ್ಯಂತ್ರವನ್ನ ಬಯಲಿಗೆಳೆಯಲಿದೆ ಅಂತ ಹೇಳಿದ್ದಾರೆ. ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ಅದರ ಬಗ್ಗೆ ಸಮಯನೇ ಉತ್ತರ ಕೊಡ್ತದೆ. ಇರುವಂತಹ ಘಟನೆ ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ಅದರ ಬಗ್ಗೆ
ಸಮಯನೇ ಉತ್ತರ ಕೊಡ್ತದೆ. ಇರುವಂತಹ ಘಟನೆ ಇದು ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ತನ್ನ ಎದುರು ಆಗಿರ್ತಕ್ಕಂಥದ್ದು ರಾಜಕೀಯ ಷಡ್ಯಂತ್ರ ಅಂತ ಚಂದ್ರಲಮಾಣಿ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿ ರಾಜಕೀಯ ಷಡ್ಯಂತ್ರ, ನನ್ನ ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ. ನಾನು ಈ ತಪ್ಪು ಮಾಡಿಲ್ಲ. ನಾನು ಪೇಷಂಟ್ ಚೆಕ್ ಮಾಡ್ತಾ ಇರುವಾಗ ರೋಗಿಗೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನನ್ನ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಚಂದ್ರಲಮಾಣಿ ಹೇಳ್ತಾ ಇದ್ದಾರೆ. ಬಿಜೆಪಿ ಶಾಸಕ ಚಂದ್ರಲಮಾಣಿ ಆರೋಪ ಮಾಡಿದ್ದಾರೆ. ರೋಗಿಗೆ ಚಿಕಿತ್ಸೆ ನೀಡುವ ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಬಯಲಾಗುತ್ತೆ ಅಂತ ಚಂದ್ರಲಮಾಣಿ ಹೇಳಿದ್ದಾರೆ. ಕಾಲವೇ ಈ ಷಡ್ಯಂತ್ರವನ್ನ ಬಯಲಿಗೆಳೆಯಲಿದೆ ಅಂತ ಹೇಳಿದ್ದಾರೆ. ಇದು ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ಅದರ ಬಗ್ಗೆ ಸಮಯನೇ ಉತ್ತರ ಕೊಡ್ತದೆ. ಇರುವಂತಹ ಘಟನೆ ಇದು ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ಅದರ ಬಗ್ಗೆ ಸಮಯನೇ ಉತ್ತರ ಕೊಡ್ತದೆ. ಇರುವಂತಹ ಘಟನೆ ಇದು ರಾಜಕೀಯ ಷಡ್ಯಂತ್ರದಿಂದ ಆಗಿರುವಂತದ್ದು. ಅವತ್ತಿನ ದಿನ ನಾನು ಪೇಷಂಟ್ ಅನ್ನ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಲೋಕಾಯುಕ್ತರು ಬಂದು ದಿಢೀರವಾಗಿ ಅರೆಸ್ಟ್ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಇದೇನು ಷಡ್ಯಂತ್ರ ಮಾಡಿದ್ರು ತನ್ನ ಎದುರು ಆಗಿರ್ತಕ್ಕಂಥದ್ದು ರಾಜಕೀಯ ಷಡ್ಯಂತ್ರ ಅಂತ ಚಂದ್ರಲಮಾಣಿ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿ ರಾಜಕೀಯ ಷಡ್ಯಂತ್ರ, ನನ್ನ ರಾಜಕೀಯ ಜೀವನವನ್ನು ಮುಗಿಸೋದಕ್ಕೆ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ. ನಾನು ಈ ತಪ್ಪು ಮಾಡಿಲ್ಲ. ನಾನು ಪೇಷಂಟ್ ಚೆಕ್ ಮಾಡ್ತಾ ಇರುವಾಗ ರೋಗಿಗೆ ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನನ್ನ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಚಂದ್ರಲಮಾಣಿ ಹೇಳ್ತಾ ಇದ್ದಾರೆ. ಬಿಜೆಪಿ ಶಾಸಕ ಚಂದ್ರಲಮಾಣಿ ಆರೋಪ ಮಾಡಿದ್ದಾರೆ. ರೋಗಿಗೆ ಚಿಕಿತ್ಸೆ ನೀಡುವ ವೇಳೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಬಯಲಾಗುತ್ತೆ ಅಂತ ಚಂದ್ರಲಮಾಣಿ ಹೇಳಿದ್ದಾರೆ. ಕಾಲವೇ ಈ ಷಡ್ಯಂತ್ರವನ್ನ ಬಯಲಿಗೆಳೆಯಲಿದೆ ಅಂತ ಹೇಳಿದ್ದಾರೆ.